ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಸಿದ್ದರಾಮಯ್ಯ ಸಾಹೇಬ್ರೆ, ಬಡವರಿಗಾಗಿ ದಾಂಡೇಲಿಯಲ್ಲಿ ಕಟ್ಟಿದ G+2 ವಸತಿ ಮನೆಗಳನ್ನು ಹಸ್ತಾಂತರ ಮಾಡದೆ ಸತಾಯಿಸುತ್ತಿರುವ ಅಧಿಕಾರಿಗಳು ಇವರೇ ನೋಡ್ರಿ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ದಾಂಡೇಲಿ ನಗರಸಭೆ ವ್ಯಾಪ್ತಿಯ ಬಡ ಹಾಗೂ ಮಧ್ಯಮ ವರ್ಗಗಳ ಕುಟುಂಬಕ್ಕೆ ಅನುಕೂಲವಾಗುವಂತೆ ಸರ್ಕಾರ 1100ಕ್ಕೂ ಹೆಚ್ಚು ಮನೆಗಳನ್ನು ಕಟ್ಟಿಕೊಡುವುದಕ್ಕೆ ಯೋಜನೆ ರೂಪಿಸಿ 2016ರಲ್ಲಿ 5,413 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ MSRSP ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗೆ ಇವುಗಳನ್ನು ನಿರ್ಮಿಸಿಕೊಡಲು ಗುತ್ತಿಗೆ ನೀಡಿ 2018ರಲ್ಲಿ ಕಾಮಗಾರಿಯನ್ನು ಆರಂಭಿಸಲಾಯಿತು. ಸದರಿ ಕಾಮಗಾರಿಯು 2020ರಲ್ಲಿ ಪೂರ್ಣಗೊಳಿಸಿ ಬಡವರಿಗಾಗಿ ಕಟ್ಟಿದ ಮನೆಗಳು ಫಲಾನುಭವಿಗಳಿಗೆ ಹಸ್ತಾಂತರವಾಗಬೇಕಿತ್ತು. ಆದರೆ ಇಲ್ಲಿಯವರೆಗೂ ಹಸ್ತಾಂತರ ಮಾಡದೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರನ ಮೊಂಡುತನ ಪ್ರದರ್ಶನ ಸಾಕಷ್ಟು ಬೇಸರ ಅನಿಸುತ್ತಿದೆ. ಇನ್ನು 1100 ಮನೆಗಳಿಗೆ ಇಲ್ಲಿಯವರೆಗೂ ಸುಮಾರು 840 ಜನ ಅರ್ಜಿದಾರರು 70,000 ರೂಪಾಯಿಗಳನ್ನ ಸಾಲ ಸೂಲ ಮಾಡಿ ಹಣ ತುಂಬಿದ್ದಾರೆ. ಆದರೆ ಮನೆಗಳು ಮಾತ್ರ ಇಲ್ಲಿಯವರೆಗೂ ಹಸ್ತಾಂತರವಾಗಲಿಲ್ಲ. ಕಳೆದ ವರ್ಷ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸರ್ಕಾರದ ಮಟ್ಟದಲ್ಲಿ ಬೆಳಕು ಚೆಲ್ಲುವ ಕೆಲಸ ಮಾಡಿ ಅಧಿಕಾರಿಗಳ ಕಣ್ಣು ತೆರೆಸಿದರು. ಮತ್ತು ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಸದಸ್ಯರು ಸತತವಾಗಿ ಹೋರಾಟ ಮಾಡಿದ ಫಲವಾಗಿ 144 ಮನೆಗಳನ್ನು ಹಸ್ತಾಂತರ ಮಾಡುವುದಕ್ಕೆ ಒಪ್ಪಿಕೊಂಡು ಕಾಮಗಾರಿಗಳನ್ನು ಪೂರ್ಣಗೊಳಿಸಿದೆ. ಆದರೆ ನಾಳೆ 8ನೇ ತಾರೀಕು ವಿತರಣೆ ಮಾಡ್ತೀವಿ ಅಂತ ಭರವಸೆ ನೀಡಲಾಗಿತ್ತು. ಆದರೆ ಯಾರು ಇನ್ನೂ ಮುಂದಾಗಿಲ್ಲ. ಇನ್ನು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಸದರಿ ಸ್ಥಳಕ್ಕೆ ಭೇಟಿಯಾಗಿ ಸಮಗ್ರವಾಗಿ ವರದಿ ತಯಾರಿಸಿ ಕೆಲ ಅವೈಜ್ಞಾನಿಕ ಕಳಪೆ ಕಾಮಗಾರಿಗಳನ್ನು ಬೆಳಕಿಗೆ ತೆಗೆದುಕೊಂಡು ಬಂದು ಕರ್ನಾಟಕ ಗೃಹ ಮಂಡಳಿ ಆಯುಕ್ತರಾದ ಕವಿತಾ ಎಸ್ ಮಣ್ಣಿಕೇರಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಯೋಜನಾ ನಿರ್ದೇಶಕರು ಆದ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಕರೆ ಮಾಡಿ ಈ ಸಮಸ್ಯೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಮೇಡಮ್, ದಾಂಡೇಲಿಗೆ ಸಂಬಂಧಿಸಿದಂತೆ G+2 ಸಂಬಂಧಿಸಿದಂತೆ ಅದು ನಾಳೆ ಏನೋ 8ನೇ ತಾರೀಕು ಇದ್ದಿತ್ತಂತೆ ಮೇಡಮ್. ಪೋಸ್ಟ್ ಮ್ಯಾನ್ ಆಗಿದೆ, ಯಾಕೆ ಅಂತ ಪಾಪ ಅಲ್ಲಿರೋರೆಲ್ಲ ಕೇಳ್ತಾ ಇದ್ರೆ. ಇಲ್ಲ, 8ನೇ ತಾರೀಕು ಏನಿದೆ ಅಂತ 8ನೇ ತಾರೀಕೇನೋ ಮನೆಗಳು ಹಸ್ತಾಂತರ ಕೊಡ್ತೀವಿ ಅಂತ ಹೇಳಿದ್ರಂತೆ. ಕಮಿಷನರಿಗೆ ಮಾತಾಡ್ಬೇಕು. ಕಮಿಷನರ್ ಇಲ್ವಲ್ಲ ಮೇಡಮ್ ಅಲ್ಲೇ? ಹೌದು, ಅವ್ರ ಮೀಟಿಂಗ್ ಇಲ್ಲಿ ಬಂದಾರ, ಕಾರವಾರ್ಗೆ ಬಂದಾರ ಇವತ್ತು. ಮೇಡಮ್, ಕಮಿಷನರ್ ಏನೋ ಅವ್ರ ರೀಸನ್ ಏನ್ ಹೇಳ್ತಾವ್ರಂದ್ರೆ ಕಮಿಷನರ್ ಯಾರೋ ರಿಟೈರ್ಡ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾವ್ರಂತೆ ಮೇಡಮ್. ಇಲ್ಲ, ಈಗ ಅವ್ರ ಇನ್ಚಾರ್ಜ್ ಒಬ್ರು ಇದ್ದಾರೆ, ಅಲ್ಲಿಂದ AW ಇನ್ಚಾರ್ಜ್ ಕಮಿಷನರ್ ಇದ್ದಾರೆ. ಹಾ ಮೇಡಮ್. ಮತ್ತೆ ಹಳೆ ಕಮಿಷನರ್ ಯಾರು ಎಲೆಕ್ಷನ್ ಟ್ರಾನ್ಸ್ಫರ್ ಆಗ್ಯಾರ ಅವರು ಮಂಡೇ ಇರ್ತಾರೆ. ಹಾ ಮೇಡಮ್. ಸೊ ನೀವು ಕಮಿಷನರಿಗೆ ಮಾತಾಡಿ ಅದೇನಿದೆ ಅಂತ. ನಾವು ಎಲೆಕ್ಷನ್ ಕೆಲಸದಲ್ಲಿ ಇದ್ದೀವಿ. ಅಲ್ಲ ಮೇಡಮ್, ಈಗ ತುಂಬಾ ಡಿಲೇ ಆಗ್ತಾ ಇದೆ ಮೇಡಮ್. ಈಗ ತಾವೆಲ್ಲ ರೆಡಿ ಮಾಡಿದ್ರಿ, ಮುತುವರ್ಜಿ ವಹಿಸಿ ಪಾಪ ಮಾಡ್ಕೊ ಕೊಟ್ಟಿದ್ರಿ, ದಯವಿಟ್ಟು ಅವ್ರಿಗೆ ಹಸ್ತಾಂತರ ಮಾಡಿದ್ರೆ ಒಳ್ಳೇದಲ್ಲ ಮೇಡಮ್. ಅದು ಮಾಡಿಸ್ತೀವಿ. ಎಲೆಕ್ಷನ್ ಇತ್ತಲ್ಲ, MCC ಮುಗಿಯೋವರೆಗೂ ಯಾವುದೇ ಸ್ಕೀಮ್ಸ್ ಆಗಲಿ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ಮೇಡಮ್, ಇವತ್ತು 6ಗೆ MCC ಮುಗಿಯುತ್ತೆ. ಹೌದು, ಮುಗೀತು. ನೀತಿ ಸಂಹಿತೆ ಮುಗೀತು ಮೇಡಮ್. ಕಮಿಷನರ್ ಒಂದು ಮಂಡೇ ಬರ್ತಾರೆ ಅಲ್ಲಿಗೆ, ಎಲೆಕ್ಷನ್ ಟ್ರಾನ್ಸ್ಫರ್ ಆಗಿ ಹೋಗಿರೋರು. ಅದು ಇಮಿಡಿಯೇಟ್ಲಿ ಅದೇನಿದೆ ಅವ್ರು ಮಾಡಿಸ್ತಾರೆ. ಯಾಕೊತ್ತಾ ಅವರು ಚುನಾವಣೆ ಎಲ್ಲ ಬಹಿಷ್ಕಾರಕ್ಕೆ ನಿಂತಿದ್ರು, ಅವೆಲ್ಲ ಮನವೊಲಿಸಿದ್ರು. ಮಾಡಿಸ್ತಾರೆ. MCC ಇದ್ದಾಗ ಯಾವುದೇ ಬೆನಿಫಿಷರಿ ಸ್ಕೀಮ್ಸ್ ಹಂಚಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿನೇ ಅವರು ಮಾಡದೇ ಇರೋದು. ಸೊ ಇದು ಇವತ್ತು MCC ಇದು ಎಲ್ಲ ಮುಗಿಯುತ್ತೆ. ಅದೇ ಮೇಡಮ್, ದಾಂಡೇಲಿದು ಸ್ವಲ್ಪ G+2 ಇನ್ನೂ ವಿತರಣೆನೇ ಆಗಿಲ್ಲ. 8ನೇ ತಾರೀಕು ತಾವು ಡೇಟ್ ಕೊಟ್ಟಿದ್ರೆ, ಈಗ ಚುನಾವಣೆ ನೀತಿ ಸಮಿತಿ ಅಂತ ಹೇಳಿದ್ರೆ ಈಗ 8ನೇ ತಾರೀಕು ಏನೋ ವಿತರಣೆ ಆಗಲ್ಲ ಅಂತ ಹೇಳ್ತಾವ್ರಂತೆ. ಹಾಗಾಗಿ ಏನಕ್ಕಾಗಲ್ವಂತೆ? ಅದ್ ನಮ್ ಕೆಲಸ ಅಲ್ಲ ವಿತರಣೆ ಮಾಡೋದು. ನೀವು ಅಲ್ಲಿ ಮುನ್ಸಿಪಾಲಿಟಿ ಅವ್ರನ್ನ ಕೇಳ್ಬೇಕು. ಅಲ್ರಿ ಮೇಡಮ್, ಅವ್ರು ಮುನ್ಸಿಪಾಲಿಟಿ ಅವ್ರು ನೋಡಿದ್ರೆ ಅವರು ನಿಮ್ಮ ಮೇಲೆ ಎತ್ತಾಗ್ತಾವ್ರೆ ಮೇಡಮ್. ಮುನ್ಸಿಪಾಲಿಟಿ ಅವರು ಈಗ ಏನೋ ರಿಟೈರ್ಡ್ ಆಗಿದ್ದಾರೆ ಆಫೀಸರ್ಸು, ಗೃಹ ಮಂಡಳಿ ಅವ್ರನ್ನ ಕೇಳಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾವ್ರೆ. ನಾವು ಕಟ್ಕೊಡೋದಷ್ಟೇ. ಅಲಾಟ್ಮೆಂಟ್ ಯಾರ್ರಿ ಮಾಡ್ಬೇಕು? ನಗರಸಭೆಯವ್ರು ಮೇಡಮ್. ಮತ್ತೆ ಅವ್ರನ್ನ ಕೇಳಿ. ಅಲ್ಲ ಮೇಡಮ್, ಮತ್ತೆ ಈಗ ಅವ್ರು 242 ಮಾತ್ರ ಇದು ಮಾಡಿದ್ದಾರೆ, ಅದನ್ನು ಕೆಲವು ಚರಂಡಿಗಳೆಲ್ಲ ಕಳಪೆ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಕಮಿಷನರು ನಿಮ್ ಗಮನಕ್ಕೆ ತಗೊಬಂದ್ವಿ ಮೇಡಮ್, ಒಬ್ಬ ಪತ್ರಕರ್ತರಾಗಿ. ಕಳಪೆ ಆಗಿದೆ, ನಾನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸ್ತೀನಿ ಬಿಡಿ. ಎದುರುಗಡೆ ಚರಂಡಿಗಳು ಇದಾಗಿಲ್ಲ, ಯಾತದ್ದು ಇಲ್ಲ. ಹಾಗಾಗಿ ದಯವಿಟ್ಟು ಈಗ ಪಾಪ ನೀವು ತುಂಬಾ ಮುತುವರ್ಜಿ ವಹಿಸಿ ಕೊಟ್ಟಿದ್ದೀರಾ ಮೇಡಮ್, ದಯವಿಟ್ಟು ಅದನ್ನ ಜನಗಳು ತಲುಪಿಸ್ತಕ್ಕಂಥ ಕೆಲಸ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು. ನೋಡಿ ಮೇಡಮ್, ದಯವಿಟ್ಟು ತಾವೇನೋ ವಿಸಿಟ್ ಮಾಡಿದ್ದೀರಾ ಮೇಡಮ್? ಮಾಡ್ತೀರಾ ಮೇಡಮ್? ಮಾಡಿದ್ದೀನಿ. ಅಲ್ಲ, ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಈಗ 242 ರೆಡಿ ಇದಾವೆ ಮೇಡಮ್, ಹಾಗಾಗಿ ದಯವಿಟ್ಟು ನೋಡಿ ಮೇಡಮ್, ಪ್ಲೀಸ್ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸರ್ ಹೇಳಿ ಸರ್. ಈ ಒಂದು ಸಂದರ್ಭದಲ್ಲಿ G+ ಮನೆಗಳ ಸಲುವಾಗಿ ಜನಪ್ರತಿನಿಧಿಗಳು ಕೂಡ ಈ ಒಂದು ಕಾರ್ಯದಲ್ಲಿ ಹೆಚ್ಚಿನ ಒಂದು ಆಸಕ್ತಿ ವಹಿಸದೇ ಇದ್ದಾಗ ನಮ್ಮ ನ್ಯೂಸ್ ಇವರು ನಮ್ಮ
ಮಾಧ್ಯಮದವರು ಒಂದು ಇದನ್ನ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಇದನ್ನ ನ್ಯೂಸ್ ತೆಗೆದುಕೊಂಡು ಹೋಗಿ ಈ ಮನೆಗಳು ಶೀಘ್ರದಲ್ಲಿ ಆಗುವಂತ ಪ್ರಯತ್ನವನ್ನು ಮಾಡಿದ್ದಕ್ಕೆ ಆವಾಗ ಅವರು ಇದು ಮಾಡಿದ ಬಳಿಕ ಎಚ್ಚೆತ್ತುಕೊಂಡು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಫಲಾನುಭವಿಗಳು ಕೂಡ ನಮ್ಮೆಲ್ಲ ಒಂದು ಏನು ಫಲಾನುಭವಿಗಳು ಇದ್ದಾರೆ ಅವರು ಪ್ರತಿ ಹಂತದಲ್ಲೂ ಕೂಡ ನಮಗೆ ಸಪೋರ್ಟ್ ಮಾಡ್ಕೊಂತ ಬಂದಾರ ಅನ್ನೋ ನಮಸ್ಕಾರ ಎಲ್ಲರಿಗೆ. ನಾವು ಸತತವಾಗಿ ನಾವು ಏನು ಒಂದು 6-7 ತಿಂಗಳಿಂದ ನಾವೇನು ಹೋರಾಟ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಾವು ಕೂಡ ಅದರಲ್ಲಿ ಅರ್ಜಿ ಹಾಕಿದವ್ರೆ. ಯಾಕಂದ್ರೆ ನಮಗೂ ಬಹಳ ಕಷ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ ನಾವು ಮನೆ ಬಾಡಿಗೆ ಕಟ್ಲಕ್ ಆಗ್ತಾ ಇಲ್ಲ. ಆ ಒಂದು ಇದು ಇಟ್ಕೊಂಡು ನಾವು ಮನೆ ಹೊರಗಡೆ ಬಾಡಿಗೆ ಕೊಡ್ಲಿಲ್ಲ ಆದ್ರೆ ಅವರು ನಮಗ್ ಹೊರಗೆ ಹಾಕುವಂತ ಒಂದು ಪೊಸಿಷನ್ ಒಳಗ್ ಕೂಡ ಇರ್ತಾರೆ. ಹೀಗಾಗಿ ನಮ್ಗೆ ಬಹಳ ಕಷ್ಟ ಆಗ್ತಾ ಇದೆ. ಈಗ ಮಳೆಗಾಲ ಬಂತು, ಮಳೆಗಾಲ ಬಂದ್ರೆ ಮನೆಗಳು ಸೋರ್ತಾ ಇದಾವೆ. ಮತ್ ನಾವು ಅಲ್ಲಿ ದುಡ್ಡು ಕಟ್ಟಿ ಬಡ್ಡಿಲಿಂದ ಹೊರಗಡೆಯಿಂದ ರೊಕ್ಕ ತಗೊಂಡ್ ಬಂದು ನಾವು ಕಟ್ಟಿ ಇವತ್ತು 50,000 ಗಟ್ಲೆ ನಾವು ಒಂದು ಅಮೌಂಟ್ ಅನ್ನ ಪೇಡ್ ಮಾಡಿ ಮತ್ ಇವತ್ ನಮ್ಗಲ್ಲಿ ಇವತ್ತ ನಮ್ಮ ಜಾಗ ಒಂದು ಪಾಯನೂ ಕೂಡ ಬೀಳದಂತ ಒಂದು ಸಂದರ್ಭ ಐತಿ. ಹಿಂಗಾಗಿ ಈಗ ಅಲ್ಲಿ ಬಂದಂತ ಎಲ್ಲಾ ಏನು ಫಲಾನುಭವಿಗಳಿಗದಾವ ಅವೆಲ್ಲ ಇದ್ದವ್ರಿಗೆ ಇದಾವಂತ ಈ ಸಂದರ್ಭದಲ್ಲಿ ಹೇಳ್ತೀವ್ರಿ ನಾವು. ಯಾಕಂದ್ರೆ ನಮ್ಗೆ ಇಲ್ಲಿ ಇಲ್ದವ್ರಿಗೆ ಯಾರಿಗೂ ಇಲ್ರಿ ಸರ್. ಯಾಕಂತಂದ್ರೆ ನಮ್ಗೆ ಇದ್ದವ್ರಿಗಿನ ಅದಾವ್ರಿಗೆ ಹೊರತು ಅವು ಇಲ್ದವ್ರಿಗೆ ಯಾರಿಗೂ ಇಲ್ಲ. ಅವ್ರು ಇಲ್ದವ್ರಿಗೆ ಒಂದು ನಾವು ಏನ್ ಹೋರಾಟ ಮಾಡ್ತಾ ಇದ್ದೇವಿ, ಹೋರಾಟ ಮಾಡೋವಂತ ಒಂದ್ 10 ಜನಕ್ಕೆ ಏನೋ ಸಿಕ್ಕಿದ್ದೀರಿ ಅದ್ರಲ್ಲಿ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಇವತ್ತಾನೆ ಚುನಾವಣಾ ನೀತಿ ಸಮಿತಿ ಮುಗಿದಿದೆ. ಸಾಕಷ್ಟು ಒಂದು ರೀತಿ ಲೋಕಸಭಾ ಚುನಾವಣೆ ಸಾಕಷ್ಟು ಗುಂಗಿತ್ತು. ಇಂಥ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಸಮೂಹ ಅತ್ಯಂತ ದೀರ್ಘವಾಗಿ ಬೆನ್ನತ್ತಿರ್ತಕ್ಕಂಥ ಸ್ಟೋರಿಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ರೀತಿ ದಾಂಡೇಲಿಯ ಒಂದು ರೀತಿ ಬಡ ಮಧ್ಯಮ ವರ್ಗದ ಕುಟುಂಬಕ್ಕೆ G+2 ಮನೆಗಳ ಹಸ್ತಾಂತರ ವಿಳಂಬ ಆಗಿತ್ತು. ಇಂಥ ಸಂದರ್ಭದಲ್ಲಿ ಕಳೆದ ವರ್ಷ ನಮ್ಮ ಪತ್ರಿಕಾ ಸಮೂಹ ಧ್ವನಿ ಎತ್ತು. ಅಲ್ಲಿರ್ತಕ್ಕಂಥ ಹೋರಾಟಗಾರರು ಸಹ ಸಾಕಷ್ಟು ಜನ ಹೋರಾಟ ಮಾಡಿದ್ರು. ನಮ್ಮ ಪತ್ರಿಕಾ ಸಮೂಹ ಸಹ ಅದಕ್ಕೆ ಕೊಂಡಿಯಾಗಿ ಕೆಲಸ ಮಾಡಿ ರಾಜ್ಯ ಸರ್ಕಾರದ ಲೆವೆಲ್ಗೆ ಗಮನಕ್ಕೆ ತಗೊಬಂತು. ಇದರೆಲ್ಲದರ ಪರಿಣಾಮವಾಗಿ ಚುನಾವಣಾ ಲೋಕಸಭಾ ಚುನಾವಣಾ ಪೂರ್ವ ಕೆಲ ದಿನಗಳ ಹಿಂದೆ ಅನೌನ್ಸ್ ಆಗೋದಕ್ಕೆ ಹಿಂದೆ ಅಲ್ಲಿರ್ತಕ್ಕಂಥ ನಮಗೇನಾದ್ರು ಮನೆಗಳು ಹಸ್ತಾಂತರ ಮಾಡಲಿಲ್ಲ ಅಂದರೆ ನಾವು ಒಂದು ರೀತಿ ಬಹಿಷ್ಕಾರ ಆಗ್ತೀವಿ ಅಂತ ಹೇಳಿಬಿಟ್ಟು ಸಾಕಷ್ಟು ಇದು ಮಾಡಿದ್ವು. ಮತ್ತು ಸಾಕಷ್ಟು ಹೋರಾಟಗಳು ನಡೆದಿದ್ವು. ಇದರೆಲ್ಲ ಪರಿಣಾಮವಾಗಿ ಕರ್ನಾಟಕ ಗೃಹ ಮಂಡಳಿ ಮತ್ತು ನಗರಸಭಾ ದಾಂಡೇಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಪ್ರಭಾವಿ ಶಾಸಕರು ಮತ್ತು ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ದೇಶಪಾಂಡೆ ಸಾಹೇಬ್ರ ಒಂದು ವಿಶೇಷ ಮುತುವರ್ಜಿಯಿಂದ ನಮ್ಮ ಪತ್ರಿಕಾ ಸಮೂಹದ ವಿಶೇಷ ಪ್ರಯತ್ನ, ಅಲ್ಲಿರ್ತಕ್ಕಂಥ ಹೋರಾಟಗಾರರ ನಿರಂತರ ಪ್ರಯತ್ನದಿಂದ ಫಲವಾಗಿ 144 ಮನೆ ಈಗ ಹಸ್ತಾಂತರ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ಓಕೆ, ತುಂಬ ಸಂತೋಷ. ಆದರೆ ಆವಾಗ ಅವರೊಂದು ಡೇಟ್ ಹೇಳಿದರು, 8/6/2024 ನಾವು ವಿತರಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಮಾತು ಕೊಟ್ಟಿದ್ರು. ಪಾಪ ಅಲ್ಲಿರ್ತಕ್ಕಂಥವ್ರೆಲ್ಲ ಸ್ವಲ್ಪ ಮನೆ ಸಿಗ್ತಲ್ಲ ಅಂತೂ ಇಂತೂ ನಿರಂತರ ಹೋರಾಟಕ್ಕೆ ಅಂತ ಹೇಳ್ಬಿಟ್ಟು ಪಾಪ ಸ್ವಲ್ಪ ಖುಷಿಯಾಗಿದ್ರು. ಆದರೆ ಇವಾಗೇನು ಹೇಳ್ತಾವ್ರೆ, ಕಮಿಷನರ್ ರಿಟೈರ್ಡ್ ಆಗಿದ್ದಾರೆ, ಹಾಗಾಗಿ ಈ ಮುಂದೆ ನೋಡೋಣ ಅಂತಕ್ಕಂಥ ಮತ್ತು ಹಾರಿಕೆ ಉತ್ತರ ಕೊಡ್ತಾವ್ರೆ. ಎಷ್ಟು ದಿನ ಈ ರೀತಿ ಸತಾಯಿಸ್ತೀರಾ? ಅಥವಾ ಯಾರಾದರೂ ಗೃಹ ಮಂಡಳಿ ಅಧಿಕಾರಿಗಳೇ ಅಥವಾ ನಗರಸಭೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳೇ ನಿಮ್ಗೆ ಯಾರೋ ಜನಪ್ರತಿನಿಧಿಗಳ ಒತ್ತಡ ಇದೆಯಾ? ಪಾಪ ಬಡವರಾಗೇ ಇದ್ದಾರೆ. ಬಡವರು ದುಡ್ಡು ಕಟ್ಟಿದ್ದಾರೆ ಸಾಲ ಸೋಲ ಮಾಡಿ. ಕನಿಷ್ಠ ಈಗ ನೀವು ಲೆಟ್ರ್ ಕೊಟ್ಟಿದ್ರಲ್ಲ, ಕನಿಷ್ಠ ಮನೆಯೆಲ್ಲ ರೆಡಿಯಾಗಿದ್ದಾವೆ, ಅವು ಮನೆ ಕೊಡ್ರಿ ಸ್ವಾಮಿ ನೀವು. ಮತ್ತು 800ಕ್ಕೂ ಹೆಚ್ಚು ಜನ ಒಂದು ರೀತಿ ಅಪ್ಲಿಕೇಶನ್ ಹಾಕಿದ್ರು. ಈಗ ಬರೀ 144 ಜನಕ್ಕೆ ಮನೆಗಳು ವಿತರಣೆ ಮಾಡೋಕ್ಕೆ ಕೊಟ್ಟಿದ್ದೀರಾ. ಇನ್ನು ಮಿಕ್ನಾಥವ್ರದ್ದು ಹೇಗೆ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಕಾಂಟ್ರಾಕ್ಟ್ರ್ ಪುಣ್ಯಾತ್ಮ ಅಂತೂ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಈಗ ನಾನು ಕೇಳೋದು, ಯಾಕಪ್ಪ ಅಂದರೆ ಸಾವಿರಾರು ಕೋಟಿ, ವಿಶೇಷವಾಗಿ ಒಂದು 100 ಕೋಟಿ ವೆಚ್ಚದಲ್ಲಿ ಆಗಿರ್ತಕ್ಕಂಥ ಒಂದು ರೀತಿ ಅದು ಸುಮಾರು 1700ಕ್ಕೂ ಹೆಚ್ಚು ಮನೆಗಳು, ಕ್ವಾರ್ಟರ್ಸ್ಗಳು ನಿರ್ಮಾಣ ಆಗಿದ್ದಾವೆ.
15ರ ಆಸುಪಾಸಿನಲ್ಲಿ ಆಗಿದ್ದು, ಈಗ 2024 ಇಷ್ಟು ದಿನ ಬೇಕಾ ಟೆಂಡರ್ ಮುಗಿಸೋನ್ಗೆ? ಪುಣ್ಯಾತ್ಮ ಯಾವ ಕಾಂಟ್ರಾಕ್ಟರ್ ರೀ. ಹಾಗಾಗಿ ನಾವು ಕೇಳೋದಿಷ್ಟೇ, ದಯವಿಟ್ಟು ನಮ್ಮ ಒಂದು ಪತ್ರಿಕಾ ಸಮೂಹ ಮಾತ್ರ ಸುಮ್ಮನೆ ಬಿಡಲ್ಲ. ನಿರಂತರವಾಗಿ ಆ ಬಡವ್ರಿಗೆ ಮನೆ ದೊರಕೋವರೆಗೂ ಸಹ ನಾವು ನಿರಂತರವಾಗಿರುತ್ತೆ ಪ್ರಯತ್ನ, ವರದಿಗಾರಿಕೆ ನಿರಂತರವಾಗಿರುತ್ತೆ. ಇವತ್ತು ಸಹ ನಾನು ಮಾತಾಡಿದ್ದೀನಿ, ಅಲ್ಲಿರ್ತಕ್ಕಂಥ PDPC ಮೇಡಮ್ಮು, ಸ್ಟೆಲ್ಲಾ ವರ್ಗೀಸ್ ಮೇಡಮ್ ಅವ್ರ ಜೊತೆ ಮಾತಾಡಿದ್ದೀನಿ, ಯೋಜನಾ ನಿರ್ದೇಶಕರ ಜೊತೆ. ಮತ್ತು ಕರ್ನಾಟಕ ಗೃಹ ಮಂಡಳಿ ಗೃಹ ಆಯುಕ್ತರಾಗಿರ್ತಕ್ಕಂಥ IAS ಆಫೀಸರ್ ಆಗಿರ್ತಕ್ಕಂಥ ಶ್ರೀಮತಿ ಕವಿತಾ ಎಸ್ ಮಣ್ಣಿಕೇರಿ ಮೇಡಮ್ ಅವ್ರ ಜೊತೆನೂ ಸಹ ನಾನು ಈಗ ಅಭಿಪ್ರಾಯ ಸಂಗ್ರಹ ಮಾಡಿದ್ದೀನಿ. ಮತ್ತು ಈಗ ಹಾಲಿ ಕರ್ನಾಟಕ ಗೃಹ ಮಂಡಳಿ ನಿಗಮ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಲಿಂಗೇಗೌಡರಿಗೆ ನಾನು ಕರೆ ಮಾಡಿದೆ, ಫೋನ್ ಪಿಕ್ ಮಾಡಲಿಲ್ಲ. ಓಕೆ, ಅವ್ರು ತುಂಬ ಬ್ಯುಸಿ ಇರ್ಬೋದು, ಅದ್ರ ಬಗ್ಗೆ ನಾನು ಹೇಳಿದ್ದು ಮಾಡಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ನೀವು ಮಾತು ಕೊಟ್ಟಿದ್ದೀರಾ, ಜನಗಳ ಹತ್ರ 800ಕ್ಕೂ ಹೆಚ್ಚು ಜನದ್ದು ಅಮೌಂಟ್ ತುಂಬಿಸ್ಕೊಂಡಿದ್ದೀರಾ. ನೀವು ಕೊಡ್ತಾ ಇರ್ತಕ್ಕಂಥದ್ದು ಈಗ 144 ಮನೆ. ಆ 144 ಮನೆ 8ನೇ ತಾರೀಕು ನೀವು ಹಸ್ತಾಂತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಮೂಗ್ ಮೇಲೆ ತುಪ್ಪ ಸವರಿದ್ರಿ. ಈಗ ಆಲ್ರೆಡಿ AEE ಕಾಲ್ ಮಾಡಿದ್ರೆ ಇಲ್ಲ, ನನಗಿನ್ನ ಇಂಟಿಮೇಟ್ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾವ್ರೆ. ಹಾಗಾಗಿ ದಯವಿಟ್ಟು ಈ ರೀತಿ ಯಾಕೋ ನನಗೆ ಸರಿ ಬರ್ತಾ ಇಲ್ಲ. ದಯವಿಟ್ಟು ನೀವು ಕೂಡಲೇ ಅವ್ರಿಗೆ ವಿತರಣೆ ಮಾಡಬೇಕು. ಮತ್ತು ನಾನು ಸಹ ಮೊನ್ನೆ ಖುದ್ದಾಗಿ ಭೇಟಿ ಕೊಟ್ಟಿದ್ದೆ. ಆ ಮುಂದೆಗಡೆ ಯಾರೋ ಪುಣ್ಯಾತ್ಮ ಮಾಡಿದಾನೆ, ಇಂಜಿನಿಯರ್ ಪುಣ್ಯಾತ್ಮ ಅಂತೆ. ಬಹುಶಃ ಅವನು ಅದೇನು BE ಮಾಡೋನು ಅಥವಾ ಏನು ಇಂಜಿನಿಯರಿಂಗ್ ಮಾಡೋನು ಅಥವಾ ಅವು ಯಾವ ಇಂಜಿನಿಯರ್ ಕಳಿಸಿದ್ರು ಏನು ಕತೆನೋ. ನೀರು ತಗ್ಗಿಗೆ ಹೋಗ್ಬೇಕು, ಆ ರೀತಿ ಇದು ಮಾಡಬೇಕು. ಹೈಟಿಗೆ ಮಾಡಿಬಿಟ್ಟವ್ರು ಚರಂಡಿನ. ಇದೇನು ನೆಪ ಮಾತ್ರಕ್ಕೆ ಮಾಡ್ತಾವ್ರೆ, ಅದೇನು ಕಳಪೆ ಆಗಿದೆಯೋ ಏನು ಕತೆ. ಆ 3ನೇ ವ್ಯಕ್ತಿ ಯಾವ ರೀತಿ ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡಿದ್ರು, ಮೇಲಾಧಿಕಾರಿಗಳು ಏನು ಮಾಡ್ತಾವ್ರೆ, ಅಲ್ಲಿರ್ತಕ್ಕಂಥ ಕಮಿಷನರ್ ಏನು ಮಾಡ್ತಾವ್ರೆ, ಇವೆಲ್ಲ ಚರ್ಚೆ ಆಗಬೇಕಾಗಿದೆ, ಆಯಿತಾ? ಹಾಗಾಗಿ ದಯವಿಟ್ಟು ಕೂಡಲೇ ಇದನ್ನು ಆದಷ್ಟು ಬೇಗ ಅಲ್ಲಿರ್ತಕ್ಕಂಥ ನಿರಾಶ್ರಿತರಿಗೆ ದಯವಿಟ್ಟು ಕೊಡಬೇಕು ಮನೆಗಳ್ನ. ಇನ್ನು ಉಳಿದವ್ರಿಗೂ ಸಹ ಕೊಡ್ತಕ್ಕಂಥ ಕೆಲಸ ಕಂಟಿನ್ಯೂಸ್ ಕೆಲಸ ಆಗಬೇಕು. ಮತ್ತು ಕಳಪೆ ಆಗಿರೋರನ್ನ ದಯವಿಟ್ಟು ಕ್ವಾಲಿಟಿ ಆಗೋ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ